ವಿ ಗಾರ್ಡ್ ಸ್ಟೆಬಿಲೈಸರನ್ನು ಯಾವ ರೀತಿ ರಿಪೇರ್ ಮಾಡೋದು ಮತ್ತು ಯಾವ ರೀತಿ ನಾವು ಚೆಕ್ ಮಾಡೋದೆಂದು ನಾನು ನಿಮಗೆ ತೋರಿಸಿಕೊಡುತ್ತೇನೆ ಮತ್ತು ಪ್ರಾಕ್ಟಿಕಲ್ ಆಗಿ ಮಾಡಿ ಕೂಡ ತೋರಿಸ್ತೇನೆ. ಮೊದಲು 4 ಸ್ಕ್ರೂಗಳನ್ನು ಬಿಚ್ಕೊಳ್ಬೇಕಾಗುತ್ತೆ. 4 ಸ್ಕ್ರೂ ಬಿಚ್ಕೊಂಡಾದ ಮೇಲೆ ಆ ಮಿಡ್ಲ್ ಈ ಥರ ಆರಾಮಲ್ಲಿ ಬಿಚ್ಕೊಳ್ಬೇಕಾಗುತ್ತೆ. ಬಿಚ್ಕೊಂಡ ನಂತರ ಈಗ ನೋಡಿ, ನಾನೀಗ ಆನ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಸ್ಟೆಬಿಲೈಸರಲ್ಲಿ ಯಾವುದೇ ರೀತಿಯ ಸ್ಟೆಬಿಲೈಸರಲ್ಲಿ ಯು ಗಾರ್ಡಲ್ಲಿ ಮಾತ್ರ ಈ ರೆಡ್ ಲೈಟ್ ಬಂದರೆ ಇಲ್ಲೊಂದು ಗ್ರೀನ್ ಲೈಟ್ ಬರುತ್ತೆ ಈ ಸೈಡಲ್ಲಿ, ರೈಟ್ ಹ್ಯಾಂಡ್ ಸೈಡಲ್ಲಿ. ಆ ಲೈಟ್ ಬರದಿದ್ದರೆ ನೀವು ಏನಂದರೆ ಈಗ ಇನ್ಪುಟ್ ಕರೆಂಟ್ ತೊಗೊಳ್ತಾ ಇದೆ, ಇದರಲ್ಲಿ ಪ್ರಾಬ್ಲಮ್ ಇದೆ. ಇನ್ಪುಟ್ಟು ಕರೆಂಟ್ ತೊಗೊಳ್ತಾ ಇದೆ, ಔಟ್ಪುಟ್ ಕರೆಂಟನ್ನು ಕೊಡ್ತಾ ಇಲ್ಲ. ನಾವಲ್ಲಿ ಯಾವುದೇ ರೀತಿ ಟಿ ವಿ ಆಗಲಿ ಮತ್ತು ವಾಪಸ್ ನಮ್ಮ ಮೊಬೈಲ್ ಚಾರ್ಜರ್ ಹಾಕಿ ನಾನು ಚೆಕ್ ಮಾಡಿ ನೋಡಿದ್ದೇನೆ, ಕರೆಂಟ್ ಯಾವುದೇ ರೀತಿ ಹೊರಗಡೆ ಬರ್ತಾಯಿಲ್ಲ. ಈಗ ಏನಪ್ಪ ಅಂತಂದರೆ ನಾವು ಈ ಸ್ಟೆಬಿಲೈಸರನ್ನು ಬಿಚ್ಕೊಂಡು ನಿಮಗೆ ಆಮೇಲೆ ಬೋರ್ಡು ತೆಗೆದು ನೋಡೋಣ, ಚೆಕ್ ಮಾಡೋಣ ಏನು ಪ್ರಾಬ್ಲಮ್ ಇದೆ ಅಂತೇಳಿ. ಆಲ್ರೆಡಿ ಬಿಚ್ಚೋದನ್ನು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೇನೆ. ಆರಾಮಲ್ಲಿ ಈ ರೀತಿ ನಾನು ಬಿಚ್ತಾ ಇದ್ದೇನಲ್ಲ, ಈ ರೀತಿ ಬಿಚ್ಕೊಂಡ್ರಾಯ್ತು. ಸ್ಕ್ರೂ 4 ಬಿಚ್ಕೊಂಡ ನಂತರ ಆಮೇಲೆ ಅದನ್ನು ಫಲ್ಟಿ ಮಾಡೋಣ. ಫಲ್ಟಿ ಮಾಡೋ ಅಂದರೆ ಈ ಸೈಡ್ ಅಂದರೆ ನಾವು ಇಳ್ದದ್ದು ಉಲ್ಟಾಯಿತು, ಫಲ್ಟಿ ಮಾಡಿ ತೆಗೆಯೋಣ. ಆರಾಮಾಗಿ ಫೈಬರ್ ಲಾಕ್ ಇರುತ್ತೆ, ಸ್ಕ್ರೂಡ್ರೈವರಿಂದ ಆರಾಮಲ್ಲಿ ತೆಗಿಬೇಕಾಗುತ್ತೆ. ಅದು ಲಾಕ್ ಬಿಚ್ಕೊಂಡಿತ್ತು ಅಂದರೆ ಅಲ್ಲಿ ಸ್ಕ್ರೂ ಹಾಕಿಲ್ಲ, ಕೆಲವು ಸ್ಟೆಬಿಲೈಸರಲ್ಲಿ ಸ್ಕ್ರೂ ಹಾಕಿರ್ತಾರೆ. ಅದು ಕೂಡ ಸ್ಟೆಬಿಲೈಸರ್ ಬಂದರೆ ಬೇರೆ ವಿ ಗಾರ್ಡ್ ಆಗಲಿ ಯಾವುದೇ ಕಂಪ್ನಿ ಬಂದರೂ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ ನೆಕ್ಸ್ಟ್ ಟೈಮಲ್ಲಿ. ಇದರ ಸರ್ಕ್ಯೂಟ್ ಬೋರ್ಡ್ ಈ ರೀತಿ ಇರುತ್ತೆ. ಈ ಬೋರ್ಡಲ್ಲಿ 2 ರಿಲೇಗಳಿಟ್ಟಿದ್ದಾನೆ, 5 ಪಿನ್. ಇದು ಫಸ್ಟ್ ಪಿನ್ ಅಂದರೆ ನಾವು ರೈಟ್ ಸೈಡ್ ಇರುತ್ತಲ್ಲ ಮೇಲ್ಗಡೆ, ಅಲ್ಲಿ 3 ಪಿನ್ ಇರುವಂಥದ್ದು ರೈಟ್ ಸೈಡಿಗೆ ಇರುವಂಥದ್ದು ಫಸ್ಟ್ ಪಿನ್ನು. ಅದರ ಮಿಡ್ಲಲ್ಲಿರುವಂಥದ್ದು ಸೆಕೆಂಡ್ ಪಿನ್ನು. ಅದರ ಈ ಲೆಫ್ಟಲ್ಲಿರುವಂಥದ್ದು 3 ಪಿನ್ನು. ಅದರ ಕೆಳಗೆ 3 ಪಿನ್ ಕೆಳಗಿರುವುದು 4th ಪಿನ್ನು. ಮತ್ತು ಇದರ 1ನೇ ಪಿನ್ ಕೆಳಗಡೆ ಇರುವುದು 5 ಪಿನ್. ಈ ರೀತಿ ಕ್ಯಾಲ್ಕುಲೇಟರ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಮೀಟರನ್ನು ಬಜಾರ್ ಮೋಡಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಬಜಾರ್ ಮೋಡಲ್ಲಿ ಇಟ್ಕೊಂಡು ಕಂಟಿನ್ಯೂಟಿ ನೋಡ್ಕೊಳ್ಬೇಕಾಗುತ್ತೆ ಯಾವ ರೀತಿ ಇದೆ ಅಂತೇಳಿ. ಈಗ ನೋಡಿ ಚೆಕ್ ಮಾಡೋಣ. ಫಸ್ಟ್ ಪಿನ್ನಿಂದ ಸೆಕೆಂಡ್ ಪಿನ್ನಿಂದ 3rd ಪಿನ್ನಿಗೆ ಇಟ್ಟಾಗ, ಈಗ ಫಸ್ಟ್ ಪಿನ್ನಿಂದ ಸೆಕೆಂಡ್ ಪಿನ್ನಿಗೆ ಇಟ್ಟಾಗ ಯಾವುದೇ ರೀತಿ ರೀಡಿಂಗ್ ತೋರಿಸ್ತಾ ಇಲ್ಲ, 398 ಬಂದು ಹೋಗ್ತಾ ಇದೆ. ಸೆಕೆಂಡ್ ಪಿನ್ ಇಂದ 3rd ಪಿನ್ನಿಗೆ ಇಟ್ಟಾಗ ಫಸ್ಟ್ ಪಿನ್ನಿಂದ 3rd ಪಿನ್ನಿಗೆ ಇಟ್ಟಾಗ ರೀಡಿಂಗ್ ತೋರಿಸ್ತಾ ಇದೆ. ಸೆಕೆಂಡ್ ಪಿನ್ನಿಂದ 3rd ಪಿನ್ನಿಂದ 5 ಪಿನ್ನಿಗೆ ಇಟ್ಟಾಗ ರೀಡಿಂಗ್ ಬರ್ತಾ ಇಲ್ಲ. ಸೆಕೆಂಡ್ ಪಿನ್ನಿಂದ 4th ಪಿನ್ನಿಗೆ ಇಟ್ಟಾಗ ಕಂಟಿನ್ಯೂಟಿ ಬರ್ತಾ ಇದೆ. ಫಸ್ಟ್ ಪಿನ್ನಿಂದ 3rd ಪಿನ್ನಿಗೆ ಇಟ್ಟಾಗ 399 ರೀಡಿಂಗ್ ತೋರಿಸ್ತಾ ಇದೆ. ಸೆಕೆಂಡ್ ಪಿನ್ನಿಗೆ 4th ಪಿನ್ನಿಗೆ ಇಟ್ಟಾಗ ಕಂಟಿನ್ಯೂಟಿ ತೋರಿಸ್ತಾ ಇದೆ. ಫಸ್ಟ್ ಪಿನ್ನಿಗೆ 3rd ಪಿನ್ನಿಗೆ ಇಟ್ಟಾಗ ರೀಡಿಂಗ್ ತೋರಿಸ್ತಾ ಇದೆ. ಫಸ್ಟ್ ಪಿನ್ನಿಗೆ ಸೆಕೆಂಡ್ ಪಿನ್ನಿಗೆ ರೀಡಿಂಗ್ ತೋರಿಸ್ತಾ ಇಲ್ಲ. ನೋಡಿ, ಇಲ್ಲಿ ಈ ಸೈಡ್ ಇನ್ನೊಂದು ರಿಲೇಯನ್ನು ಚೆಕ್ ಮಾಡೋಣ. ಫಸ್ಟ್ ಪಿನ್ನಿಗೆ ಇಟ್ಟು ಸೆಕೆಂಡ್ ಪಿನ್ನಿಗೆ ಚೆಕ್ ಮಾಡಿದಾಗ ಯಾವುದೇ ರೀತಿ ರೀಡಿಂಗ್ ಇಲ್ಲ. 3rd ಪಿನ್ನಿಗೆ ಇಟ್ಟಾಗ ರೀಡಿಂಗ್ ತೋರಿಸ್ತಾ ಇದೆ 396. ಸೆಕೆಂಡ್ ಪಿನ್ನಿಗೆ ಇಟ್ಟಾಗ ಸೆಕೆಂಡ್ ಪಿನ್ನಿಂದ 5 ಪಿನ್ನಿಗೆ ಇಟ್ಟಾಗ ಯಾವುದೇ ರೀತಿ ರೀಡಿಂಗ್ ಇಲ್ಲ. ಫಸ್ಟ್ ಪಿನ್ನು 5 ಪಿನ್ನಿಗೆ ಇಟ್ಟಾಗ ಯಾವುದೇ ರೀತಿ ರೀಡಿಂಗ್ ಇಲ್ಲ. ಸೆಕೆಂಡ್ ಪಿನ್ನಿಗೆ 4th ಪಿನ್ನಿಗೆ ಇಟ್ಟಾಗ ರೀಡಿಂಗ್ ಬರುತ್ತೆ. ಇದೇ ರೀತಿ ರಿಲೇಯನ್ನು ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ.
ಥರ್ಡ್ ಪಿನ್ನಿಗೆ ಇದು ಸೆಕೆಂಡ್ ಪಿನ್ನಿಗಿಟ್ಟು ಫೋರ್ತ್ ಪಿನ್ನಿಗೆ ರೀಡಿಂಗ್ ಬರ್ತಾ ಇದೆ. 5 ಪಿನ್ನಿಗೆ ರೀಡಿಂಗ್ ಬರ್ತಾ ಇಲ್ಲ. ಇದು 5 ಪಿನ್ನು, ಫಸ್ಟ್ ಪಿನ್ನು, ಸೆಕೆಂಡ್ ಪಿನ್ನು, ಫೋರ್ತ್ ಪಿನ್ನು. ಈ ರೀತಿ ನಾವು ರಿಲೇ ಚೆಕ್ ಮಾಡಿದಾಗ ರಿಲೇ ಓಕೆ ಇದೆ, ರಿಲೇ ಚೆನ್ನಾಗಿದೆ. ಈಗ ನಾವು ದೊಡ್ಡ ಕೆಪಾಸಿಟರ್ ಶಾರ್ಟ್ ಇದೆ ಇಲ್ಲೋ ನೋಡೋಣ. ಒಂದು ಸಲ ರೀಡಿಂಗ್ ಬಂದೋಯ್ತು, ಓಕೆ ಇದೆ. ಕೆಪಾಸಿಟರ್ ನಾವು ಅಂದರೆ ಹೋಗಿದೆ ಇಲ್ಲೋ ಅಂತೇಳಿ ಗೊತ್ತಾಗಲ್ಲ, ಅದು ಡೈರೆಕ್ಟ್ ನಾವು ಚೇಂಜ್ ಮಾಡಿ ನೋಡಬೇಕಾಗುತ್ತೆ. ಈ ದೊಡ್ಡ ಕೆಪಾಸಿಟರ್ 50 ವೋಲ್ಟ್ 470 UF ವೋಲ್ಟೇಜ್ ಇದು ಕೆಪಾಸಿಟರ್ ಇರುತ್ತೆ.